ಹೆಲೋ ಗೇಮರ್ಸ್, ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವು ಚೆನ್ನಾಗಿರ್ತೀರಾ. ಸೊ ರೀಸೆಂಟ್ಲಿ ಮೈನ್ಕ್ರಾಫ್ಟ್ ಹೊಸ ಅಪ್ಡೇಟ್ ರಿಲೀಸ್ ಮಾಡಿದೆ. ಅದರ ಹೆಸರು ಸ್ಪ್ರಿಂಗ್ ಟು ಲೈಫ್ ಅಂತ. ಆ ಅಪ್ಡೇಟಲ್ಲಿ ಹೊಸ ಹೊಸ ಐಟಮ್ ಮತ್ತು ಫೀಚರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಇವತ್ತು ನಾನು ಆ ಅಪ್ಡೇಟ್ನ ರಿವ್ಯೂ ಮಾಡ್ತಿದ್ದೀನಿ. ಯಾವ್ಯಾವ ಫೀಚರ್ ಮತ್ತು ಐಟಮ್ಸ್ ಬಂದಿದ್ದೆ ಅದನ್ನೆಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಫುಲ್ ಚೇಂಜ್ ಮಾಡಿದ್ದಾರೆ. ಮೊದಲು ಪೇಲ್ ಗಾರ್ಡನ್ ಬ್ಯಾಕ್ಗ್ರೌಂಡ್ ಇತ್ತು. ಬೈ ದ ವೇ ಇದು ತುಂಬ ಚೆನ್ನಾಗಿದೆ. ಬನ್ನಿ ನಿಮಗೆ ನಾನು ಇನ್ ಗೇಮ್ ಫೀಚರ್ಸ್ನ ತೋರಿಸ್ತೀನಿ. ನಿಮಗೆ ಒಂದೊಂದಾಗಿ ಎಲ್ಲ ಫೀಚರ್ಸ್ನ ತೋರಿಸ್ತೀನಿ. ಹೊಸ ಅಪ್ಡೇಟಲ್ಲಿ ನಮ್ಮ ಸ್ಪಾನ್ ಟೆಕ್ಸ್ಚರ್ ಚೇಂಜ್ ಆಗಿದೆ. ಎಲ್ಲ ಸ್ಪಾನಿಗಿಗೂ ಆ ಮಾಬಿನ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಇದರಿಂದ ಈಸಿಲಿ ನಾವು ಆ ಮಾಬ್ನ ಇನ್ವೆಂಟ್ರಿಗೆ ಹಾಕ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಹೊಸ ಐಟಮ್ ಬಂದಿದೆ, ನೇಚರ್ ರಿಲೇಟೆಡ್. ಇದೆಲ್ಲ ಮರದಿಂದ ಬಿದ್ದ ಎಲೆಗಳು. ಇದು ಡ್ರೈಡ್ ಲೀವ್ಸ್. ಇದನ್ನು ನೀವು ಆ್ಯಸ್ ಅ ಫ್ಯೂಲ್ ಆಗಿ ನೀವು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಫಾರೆಸ್ಟ್, ಡಾರ್ಕ್ ಫಾರೆಸ್ಟ್ ಮತ್ತು ವುಡೆಡ್ ಬ್ಯಾಡ್ಲ್ಯಾಂಡ್ಸಲ್ಲಿ ಸಿಗುತ್ತೆ. ಮೈನ್ಕ್ರಾಫ್ಟ್ ಹೊಸ ಬಟನ್ನ ಆ್ಯಡ್ ಮಾಡಿದ್ದಾರೆ. ಇದರಿಂದ ನೀವು ಯಾವುದೇ ಐಟಮ್ನ ನೋಡಿ ತಗೊಳ್ಬೋದು. ಸುಮ್ಮನೆ ಇನ್ವೆಂಟ್ರಿಗೆ ಹೋಗಿ ಹುಡುಕಬೇಕಂತೇನಿಲ್ಲ. ಈ ಲೀಫ್ನ ನೀವು ಪ್ಲೇಸ್ ಕೂಡ ಮಾಡ್ಬೋದು. ಆ್ಯಸ್ ಅ ಡೆಕೋರೇಷನ್ ಕೂಡ ನೀವು ಯೂಸ್ ಮಾಡ್ಬೋದು. ಹೊಸ ಬುಷ್ ಆ್ಯಡ್ ಮಾಡಿದ್ದಾರೆ. ಅದರ ಹೆಸರು ಫೈರ್ ಫ್ಲೈ ಬುಷ್ ಅಂತ. ನಿಮಗೆ ರಿವರ್ ಸೈಡ್ ಮತ್ತು ಸ್ವಾಂಪ್ ಬಯಮಲ್ಲಿ ಸಿಗುತ್ತೆ. ಕತ್ಲಾದ ತಕ್ಷಣ ಇದರಿಂದ ಫೈರ್ ಫ್ಲೈ ಸ್ಪಾನ್ ಆಗೋ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ಗ್ಲೋಯಿಂಗ್ ಪಾರ್ಟಿಕಲ್ಸ್ ಇದೆ. 24/7 ಗ್ಲೋ ಆಗ್ತಾನೆ ಇರುತ್ತೆ. ಫಸ್ಟ್ ಟೈಮ್ ನೈಟ್ ಮಾಡಿಬಿಡ್ತೀನಿ, ಇವಾಗ ತೋರಿಸ್ತೀನಿ ಹೆಂಗಿರುತ್ತಂತ. ಓಕೆ ಗೈಸ್, ಕತ್ಲಾಗಿದೆ. ಇವಾಗ ಸ್ಪಾನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಜಾಸ್ತಿ ಹಾಕ್ತೀನಿ, ಆವಾಗ ಇನ್ನೂ ಜಾಸ್ತಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಏನು ಸ್ಪ್ರೆಡ್ ಆಗಲ್ಲ, ಅಷ್ಟು ಏರಿಯಾದಲ್ಲಿ ಮಾತ್ರ ಇರುತ್ತೆ ಅದುಗಳು. ಸ್ವಲ್ಪ ಜಾಸ್ತಿ ಬುಷ್ಗಳನ್ನು ಪ್ಲೇಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿನೇ ಹಾರಾಡ್ತವೆ. ನನ್ನ ಸುತ್ತಮುತ್ತ ಫುಲ್ ಫೈರ್ ಫ್ಲೈಸ್ ಹಾರಾಡ್ತಿವೆ. ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ನಮ್ಮ ಲೀಫ್ ಬಗ್ಗೆನೇ. ಮೋಜೆಂಗ್ ಚೆರಿ ಟ್ರೀ ಥರ ಬೇರೆ ಟ್ರೀಗಳಿಗೂ ಫಾಲಿಂಗ್ ಲೀಫ್ ಪಾರ್ಟಿಕಲ್ಸ್ ಆ್ಯಡ್ ಮಾಡಿದ್ದಾರೆ. ಎಲ್ಲ ಟ್ರೀಗಳಿಂದ ಲೀವ್ಸ್ ಬೀಳ್ತಾ ಇರುತ್ತೆ. ಇಷ್ಟೇ. ಇನ್ನು ನೆಕ್ಸ್ಟ್ ಅಪ್ಡೇಟಿಗೂ ಸಹ ಹೋಗೋಣ. ಬರ್ಚ್ ಫಾರೆಸ್ಟಲ್ಲಿ ನಿಮಗೆ ಫ್ಲವರ್ ಸಿಗುತ್ತೆ. ಅದ್ರ ಹೆಸರು ವೈಲ್ಡ್ ಫ್ಲವರ್. ಇದರಿಂದ ನೀವು ಯೆಲ್ಲೋ ಡೈನ ಕ್ರಾಫ್ಟ್ ಮಾಡ್ಬೋದು. ಇದು ಮೆಡೋಸಲ್ಲಿಯೂ ಕೂಡ ಸ್ಪಾನ್ ಆಗುತ್ತೆ. ಸೇಮ್ ಚೆರಿ ಫ್ಲವರ್ ಥರನೇ ಇದೆ, ಆದರೆ ಕಲರ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಫ್ಲವರ್ ಆ್ಯಡ್ ಮಾಡಿದ ಮೇಲೆ ಬರ್ಚ್ ಫಾರೆಸ್ಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಹೊಸ ಬ್ಲಾಕ್ನ ಆ್ಯಡ್ ಮಾಡಿದ್ದಾರೆ. ಅದರ ಹೆಸರು ಬುಷ್. ಇದು ನಿಮಗೆ ಟೆಂಪ್ರೇಟ್ ಬಯೋಮಲ್ಲಿ ಸಿಗುತ್ತೆ. ಇವಾಗ ನಾವು ಮೇನ್ ಫೀಚರ್ ಕಡೆಗೆ ಹೋಗೋಣ. ಫಸ್ಟ್ ಬಂದುಬಿಟ್ಟು ನಮ್ಮ ಶೀಪ್ ಕಲರ್ ಚೇಂಜ್ ಮಾಡಿದ್ದಾರೆ. ಕೋಲ್ಡ್ ಬಯೋಮಲ್ಲಿ ಬೇರೆ ಮತ್ತು ವಾರ್ಮ್ ಬಯೋಮಲ್ಲಿ ಬೇರೆ ಇದೆ. ಇದು ನಮ್ಮ ಕೋಲ್ಡ್ ಬಯೋಮ್ನ ಚಿಕನ್, ಇದು ನಮ್ಮ ಕೋಲ್ಡ್ ಬಯೋಮ್ನ ಕೌ, ಮತ್ತು ಇದು ಪಿಗ್. ಸೇಮ್ ಕೋಲ್ಡ್ ಬಯೋಮ್ ಇದು. ಇದೇ ಥರ ವಾರ್ಮ್ ಬಯೋಮಲ್ಲಿ ಕೂಡ ಇದೆ. ಇದು ಹೊಸ ಮಾಬ್ ವೇರಿಯಂಟ್. ಹೊಸ ಟೈಪ್ ಎಗ್ ಆ್ಯಡ್ ಮಾಡಿದ್ದಾರೆ. ಒಂದು ಬ್ರೌನ್ ಎಗ್ ಮತ್ತೊಂದು ಬ್ಲೂ ಎಗ್. ಬ್ರೌನ್ ಎಗ್ ಬೇಸಿಕಲಿ ವಾರ್ಮ್ ಬಯೋಮ್ ಚಿಕನ್ ಕೊಡುತ್ತೆ, ಮತ್ತು ಬ್ಲೂ ಎಗ್ ಕೋಲ್ಡ್ ಬಯೋಮ್ ಚಿಕನ್ ಕೊಡುತ್ತೆ. ನೋಡ್ಬೋದು ಇಲ್ಲಿ ನಾನು ಬ್ರೇಕ್ ಮಾಡಿದ ತಕ್ಷಣ ವಾರ್ಮ್ ಬಯೋಮ್ ಚಿಕನ್ ಸ್ಪಾನ್ ಆಗ್ತಿದೆ. ಎರಡು ಟೈಪಿನ ಚಿಕನ್. ರೈಟ್ ಸೈಡ್ ಬಂದುಬಿಟ್ಟು ವಾರ್ಮ್ ಬಯೋಮ್ ಮತ್ತು ಲೆಫ್ಟ್ ಸೈಡ್ ಕೋಲ್ಡ್ ಬಯೋಮ್ ಚಿಕನ್.
ಇವಾಗ ನಾನು ನಿಮಗೆ ವಾಮ್ ಬಯೋಮ್ನ ವೇರಿಯಂಟ್ ತೋರಿಸ್ತೀನಿ. ಇದು ನಮ್ಮ ವಾಮ್ ಬಯೋಮ್ನ ಕೌ. ಇದು ಕಲರಲ್ಲಿ ಬ್ರೌನು. ಇದು ನಿಮ್ಗೆ ಗೊತ್ತಿರ್ಬೋದು ವಾಮ್ ಬಯೋಮ್ ಚಿಕನ್. ಇದು ಬಂದುಬಿಟ್ಟು ವಾಮ್ ಬಯೋಮ್ನ ಪೆಗ್, ಫುಲ್ ಆರೆಂಜ್ ಕಲರ್. ಈ ಬ್ಯಾಡ್ಲ್ಯಾಂಡ್ನ ಸ್ಯಾಂಡಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಶೀಪಲ್ಲಿ ಬ್ರೌನ್ ಕಲರ್ ಸ್ಪಾನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋಗೋಣ. ಇದು ಸಹ ಹೊಸ ಫ್ಲವರ್, ಕ್ಯಾಕ್ಟಸ್ ಫ್ಲವರ್ ಅಂತ. ಇದರಿಂದ ನೀವು ಪಿಂಕ್ ಡೈನ ಕ್ರಾಫ್ಟ್ ಮಾಡ್ಬೋದು. ಇದು ನಿಮಗೆ ಕ್ಯಾಕ್ಟಸ್ ಟಾಪಲ್ಲಿ ಇರುತ್ತೆ, ಅಂದರೆ ಅದ್ರ ಮೇಲಿರುತ್ತೆ ನೋಡ್ಬೋದು. ಇದೇ ಥರ ಮೇಲ್ಗಡೆ ಇರುತ್ತೆ. ಡೆಸರ್ಟ್ ಮತ್ತು ಬ್ಯಾಡ್ಲ್ಯಾಂಡ್ಸಲ್ಲಿ ಹೊಸ ಗ್ರಾಸ್ ಆ್ಯಡ್ ಮಾಡಿದ್ದಾರೆ, ಶಾರ್ಟ್ ಡ್ರೈ ಗ್ರಾಸ್ ಮತ್ತು ಟಾಲ್ ಡ್ರೈ ಗ್ರಾಸ್ ಅಂತ. ನೋಡೋಕೆ ಗ್ರಾಸ್ ಥರನೇ ಇದೆ, ಅದರ ಕಲರ್ ಚೇಂಜ್ ಅಷ್ಟೇ. ನೆಕ್ಸ್ಟ್ ನಮ್ಮ ವಾಂಡ್ರಿಂಗ್ ಟ್ರೇಡರ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮೊದಲು ಖಾಲಿ ಎಮ್ರಲ್ಡ್ ಕೊಟ್ಟು ಐಟಮ್ ತಗೋಬೇಕಿತ್ತು. ಇವಾಗ ನಾವು ಐಟಮ್ ಕೊಟ್ಟು ಎಮ್ರಲ್ಡ್ನ ತಗೋಬೋದು. ಒಂದು ವಾಟರ್ ಬಾಟಲ್ಗೆ 1 ಎಮ್ರಲ್ಡ್ ಸಿಗುತ್ತೆ. ಮತ್ತು ಒಂದು ಸ್ಪೈಡರ್ ಐಗೆ 3 ಎಮ್ರಲ್ಡ್ ಕೊಡ್ತಾನೆ. ಬೇರೆ ವಾಂಡ್ರಿಂಗ್ ಟ್ರೇಡರ್ ಬೇರೆ ಟ್ರೇಡ್ ಕೊಡ್ತಾನೆ. ಇವಾಗ ನಾನು ಬೇರೆ ವಾಂಡ್ರಿಂಗ್ ಟ್ರೇಡರ್ನ ಸ್ಪಾನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಒಂದು ಸ್ಪೈಡರ್ ಐಗೆ 3 ಎಮ್ರಲ್ಡ್ ಮತ್ತು ಒಂದು ವಾಟರ್ ಬಕೆಟ್ಗೆ 2 ಎಮ್ರಲ್ಡ್. ಇವನು ಒಂದು ಐಗೆ 3 ಎಮ್ರಲ್ಡ್, ಒಂದು ಬಕೆಟ್ ಆಫ್ ಮಿಲ್ಕಿಗೆ 2 ಎಮ್ರಲ್ಡ್ ಕೊಡ್ತಾನೆ. ಹಾಗೆ ಕಾರ್ಟೋಗ್ರಾಫರು ಬೇರೆ ಬೇರೆ ಸ್ಟ್ರಕ್ಚರ್ನ ಮ್ಯಾಪ್ ಕೊಡ್ತಾನೆ. ಇವಾಗ ಜಂಗಲ್ ಟೆಂಪಲ್ ಇದು ಮ್ಯಾಪ್ ಕೊಡ್ತಾನೆ. ಲೋಡ್ ಸ್ಟೋನನ್ನು ಒಂದು ಐರನ್ ಇಂಗಟ್ಟಿಂದ ಕ್ರಾಫ್ಟ್ ಮಾಡ್ಬೋದು. ಇದು ನಿಮಗೆ ರೂಯಿನ್ ಪೋರ್ಟಲ್ ಚೆಸ್ಟಲ್ಲಿ ಕೂಡ ಸಿಗುತ್ತೆ. ಕ್ಯಾಮಲ್ಗಳು ಡೆಸರ್ಟಲ್ಲಿ ರ್ಯಾಂಡಮ್ ಆಗಿ ಸ್ಪಾನ್ ಆಗುತ್ತೆ. ಆ್ಯಂಡ್ ದಟ್ಸ್ ಇಟ್ ಗೈಸ್, ಈ ಅಪ್ಡೇಟಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ. ಸಾರಿ ಗೈಸ್, ನಾನು ವೀಡಿಯೋನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮಿಂದ ರೆಗ್ಯುಲರ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.